ಹಲಸಿನಣ್ಣು ಸೀಸನ್ ಇರುವಾಗೆ ಹಲಸಿನಣ್ಣಿಂದ ದೋಸೆ ಅಂತೂ ಮಾಡ್ಕೊಂಡು ತಿನ್ನಲೇಬೇಕು. ಯಾಕೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಹಲಸಿನಣ್ಣಿನ ದೋಸೆ. ನಮಸ್ತೆ, ಕನ್ನಡ ದೀಪಕ ಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಲಸಿನಣ್ಣಿನ ದೋಸೆನ ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಲಸಿನಣ್ಣಿನ ದೋಸೆನ ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಸುಮಾರು 2 ಕಪ್ಪಷ್ಟು ಅಂದರೆ ಒಂದು ದೊಡ್ಡ ಬಟ್ಲುನ ಅಕ್ಕಿನ ನೀರಿಂದ ಒಂದ್ಸರಿ ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸುಮಾರು 4-5 ಗಂಟೆಗಳ ಕಾಲನಾದರೂ ನೆನೆಸ್ಕೊಳ್ಬೇಕಾಗತ್ತೆ. ಅಕ್ಕಿನ ಈ ರೀತಿ ಚೆನ್ನಾಗಿ ನೆನೆಸ್ಕೊಳ್ಳೋದ್ರಿಂದ ದೋಸೆ ತುಂಬಾ ಮೃದುವಾಗಿ ಚೆನ್ನಾಗಾಗತ್ತೆ. ನೀರನ್ನು ಸೋಸ್ಕೊಳ್ತಾ ಇದ್ದೀನಿ. ಒಂದು ಬಟ್ಟಲು ಅಕ್ಕಿಗೆ ಸುಮಾರು 1.5 ಬಟ್ಟಲಷ್ಟು ಹಲಸಿನಣ್ಣನ್ನ ಬೀಜ ತೆಗೆದು ಹಾಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಅಕ್ಕಿ, ಒಂದು ಸ್ವಲ್ಪ ಹಲಸಿನಣ್ಣನ್ನ ಹಾಕಿ ಜೊತೆಯಲ್ಲೇ ರುಬ್ಕೊಳ್ಬೇಕಾಗತ್ತೆ. ನಾನು ಇದಕ್ಕೆ ಸುಮಾರು 1 ಕಪ್ಪಷ್ಟು ತೆಂಗಿನ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ದೋಸೆ. ಇಷ್ಟ ಆದರೆ ಒಂದು 3-4 ಸ್ಪೂನು ಬೆಲ್ಲನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸಿಹಿ ಇದ್ದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಅಷ್ಟೇ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಒಂದೇ ಸರಿ ನೀರನ್ನು ಹಾಕ್ಕೊಳ್ಳೋದು ಬೇಡ. ತಕ್ಕಷ್ಟು ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಕೊನೆಯಲ್ಲಿ ಮತ್ತೆ ಬೇಕನ್ಸಿದ್ರೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಇದೇ ರೀತಿ ನಾನು ಎಲ್ಲ ಅಕ್ಕಿನೂ ಕೂಡ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿಯ 1.5ಇಂದ 2 ಭಾಗದಷ್ಟು ಹಲಸಿನಣ್ಣನ್ನು ಹಾಕೋದ್ರಿಂದ ದೋಸೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಹಲಸಿನಣ್ಣನ್ನ ಸ್ವಲ್ಪ ಜಾಸ್ತಿನೇ ಹಾಕೋದ್ರಿಂದ ದೋಸೆ ಮೃದುವಾಗೋದಲ್ಲದೆ ಚೆನ್ನಾಗಿ ಉಬ್ಕೊಳ್ಳುತ್ತೆ ಕೂಡ. ಇಲ್ಲಾಂದರೆ ಹಾಗೆ ಒರಟಾಗ್ಬಿಡುತ್ತೆ ದೋಸೆ. ಜೊತೆಗೆ ಸೋಡಾನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಒರಟಾಗೋದು ಮತ್ತು ಉಬ್ಬದೇ ಇರೋದನ್ನ ತಪ್ಪಿಸ್ಲಿಕ್ಕೆ ಸ್ವಲ್ಪ ಹಲಸಿನಣ್ಣನ್ನ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಆಗಿದ್ರಿಂದ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟಿನ ಹದನ ನೋಡಿಕೊಂಡು ಬೇಕನ್ಸಿದ್ರೆ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಕೈ ಆಡ್ಕೊಂಡ ನಂತರ ದೋಸೆ ಹಿಟ್ಟಿನ ಹದ ಈ ಹದಕ್ಕಿದೆ. ದೋಸೆ ಹಿಟ್ಟು ನಾವು ದಿನನಿತ್ಯ ಮಾಡೋ ಥರ ಗಟ್ಟಿಯಾಗಿ ಹೇಗಿರುತ್ತೋ ಅದೇ ರೀತಿನೇ ಮಾಡ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಕೈ ಆಡ್ಕೊಳ್ತಾ ಇದ್ದೀನಿ. ಮಕ್ಳಿಗಂತೂ ಹಲಸಿನಣ್ಣಿನ ದೋಸೆ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಮೃದುವಾಗಿ ರುಚಿಕರವಾಗಿರುತ್ತೆ. ಹಲಸಿನಣ್ಣಿನ ದೋಸೆ ಹಿಟ್ಟು ತಯಾರಾಗಿದ್ದಾಗಿದೆ. ಇನ್ನು ದೋಸೆ ಮಾಡ್ಕೊಳ್ಳೋದಷ್ಟೇ ಬಾಕಿ. ನಾನು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ನಂತರ 1-2 ಸೌಟು ದೋಸೆ ಹಿಟ್ಟನ್ನು ಹಾಕಿ ಸೆಟ್ ದೋಸೆನ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ರೀತಿ ದಪ್ಪದಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ತೆಳುವಾಗಿನೂ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಹಲಸಿನಣ್ಣಿನ ದೋಸೆನ ಈ ರೀತಿ ಸೆಟ್ ದೋಸೆ ಥರ ಇಷ್ಟಪಡ್ತಾರೆ. ಉಪ್ಪುಗೆ ಗರ್ಗರಿಯಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಅಥವಾ ಮೃದುವಾಗಬೇಕು ಅಂದರೆ ಮೃದುವಾಗೂ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ಸರಿ ದೋಸೆನ ಹಾಕ್ತಾ ಇದ್ದೀನಿ. ಈ ದೋಸೆನ ನಾನು ತುಂಬಾ ತೆಳುವಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ದೋಸೆನ ಹಾಕ್ಕೊಳ್ಬೋದು. ಅಥವಾ ದೊಡ್ಡ ತವಾಗೆ ದೊಡ್ಡದಾಗಿ ತೆಳ್ಳದಾಗೂ ಕೂಡ ಹಾಕ್ಕೊಳ್ಬೋದು. ಈ ರೀತಿ ತೆಳುವಾಗಿ ದೋಸೆನ ಮಾಡ್ಕೊಂಡ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೇನಾದರೂ ಮಾಡಿಕೊಡ್ತಾ ಇದ್ರೆ ಸ್ವಲ್ಪ ದಪ್ಪದಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೃದುವಾಗಿ ತುಂಬಾ ರುಚಿ ಅನಿಸುತ್ತೆ ಅವ್ರಿಗೆ. ತೆಳುವಾಗಿರೋ ದೋಸೆನೂ ಕೂಡ ರೆಡಿಯಾಗಿದೆ. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಬೋದು. ಮೃದುವಾಗಿ ರುಚಿಯಾಗಿರುವಂತಹ ಹಲಸಿನಣ್ಣಿನ ದೋಸೆ ತಯಾರಾಗಿದೆ. ಇದ್ರ ಜೊತೆಗೆ ಖಾರವಾಗಿರುವಂತಹ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಮಕ್ಳಿಗಾದರೆ ಹಾಗೆ ತಿನ್ನಲಿಕ್ಕೆ ಅವ್ರಿಗೆ ರುಚಿ ಅನಿಸುತ್ತೆ. ಸ್ವಲ್ಪ ಬೆಲ್ಲ ತೆಂಗಿನಕಾಯಿನ ಹಾಕೋದ್ರಿಂದ ಅವರು ಹಾಗೇನೂ ಕೂಡ ತಿಂತಾರೆ. ಅಷ್ಟು ರುಚಿಕರ ಅನಿಸುತ್ತೆ ಮಕ್ಳಿಗಂತೂ. ಇಷ್ಟಪಡೋರು ಖಾರವಾಗಿ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡು ಸಿಹಿಯಾಗಿರುವಂತಹ ಹಲಸಿನಣ್ಣಿನ ದೋಸೆನ ತಿಂತಾ ಇದ್ರೆ ಅದ್ಭುತ ಅನಿಸ್ಬಿಡುತ್ತೆ.
ಅಕ್ಕಿಯ 1.5 ಇಂದ 2 ಭಾಗದಷ್ಟು ಹಲಸಿನ ಹಣ್ಣನ್ನು ಹಾಕೋದ್ರಿಂದ ಈ ರೀತಿ ಮೃದುವಾಗಿ ರುಚಿಕರವಾಗಿರುವಂತಹ ದೋಸೆನ ಮಾಡ್ಕೊಳ್ಬೋದು. ಹಲಸಿನ ಹಣ್ಣಿನ ದೋಸೆ ಜೊತೆ ಖಾರವಾಗಿರುವಂತಹ ತೆಂಗಿನಕಾಯಿ ಚಟ್ನಿ ನೀವು ಕೂಡ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.